ಬ್ರೇಕ್ನ ನಂತರ ಮತ್ತೆ ಸ್ವಾಗತ. ತಿರುಪತಿ ಮಾದರಿಯಲ್ಲೇ ಧರ್ಮಸ್ಥಳದಲ್ಲಿ ಕ್ಯೂ ಕಾಂಪ್ಲೆಕ್ಸ್ಗಳನ್ನು ನಿರ್ಮಾಣ ಮಾಡಲಾಗಿತ್ತು. ಧರ್ಮಸ್ಥಳದಲ್ಲಿ ನಿರ್ಮಾಣ ಮಾಡಲಾಗಿದ್ದಂತಹ ಕ್ಯೂ ಕಾಂಪ್ಲೆಕ್ಸ್ಗಳನ್ನು ಈಗ ಲೋಕಾರ್ಪಣೆ ಮಾಡಲಾಗಿದೆ. ಇನ್ನು ಕ್ಯೂ ಕಾಂಪ್ಲೆಕ್ಸನ್ನು ಕಂಡಂತಹ ಭಕ್ತಗಣ ಫುಲ್ ಖುಷಾಗಿದೆ. ಯಾಕಂದರೆ ಬಿಸಿಲಲ್ಲಿ, ಮಳೆಯಲ್ಲಿ, ಚಳಿಯಲ್ಲಿ ಕಾದು ಕಾದು ಸುಸ್ತಾಗ್ತಾ ಇತ್ತು. ಇದೀಗ ಭಕ್ತಗಣ ಕ್ಯೂ ಕಾಂಪ್ಲೆಕ್ಸ್ಗಳನ್ನು ಕಂಡು ಫುಲ್ ಖುಷಾಗಿದೆ. ಮೊದಲ ಬಾರಿ ಕ್ಯೂ ಕಾಂಪ್ಲೆಕ್ಸ್ಗಳಿಗೆ ಭಕ್ತರು ಭೇಟಿ ನೀಡಿ ಪುಳಕಿತರಾಗಿದ್ದಾರೆ. ವರ್ಷಕ್ಕೆ ಇನ್ನು ಮುಂದೆ 2-3 ಬಾರಿ ಆದರೂ ನಾವು ಧರ್ಮಸ್ಥಳಕ್ಕೆ ಬರ್ತೀವಿ ಅಂತ ಭಕ್ತರು ಹೇಳ್ತಾ ಇದ್ದಾರೆ. ಹೆಣ್ಣು ಮಕ್ಕಳಿಗೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳು ಕೂಡ ಕ್ಯೂ ಕಾಂಪ್ಲೆಕ್ಸ್ನಲ್ಲಿ ಮಾಡಲಾಗಿದೆ. ಆರೋಗ್ಯದ ವ್ಯವಸ್ಥೆಗೆ ಸಾಕಷ್ಟು ಆದ್ಯತೆಗಳನ್ನು ಕೂಡ ಕೊಟ್ಟಿದ್ದಾರೆ ಅಂತ ಭಕ್ತರು ಸಂತಸ ಹಂಚಿಕೊಂಡಿದ್ದಾರೆ. ತುಂಬ ಒಳ್ಳೆಯದಾಗಿದೆ ಸರ್. ಈ ಒಂದು ಇದನ್ನೆಲ್ಲ ಯೋಚನೆ ಮಾಡುವಂಥದ್ದು ನಮ್ಮ ಕಾವಂದರಿಗೆ ಬಿಟ್ಟರೆ ಬೇರೆ ಯಾರಿಗೂ ಬರಲಿಕ್ಕಿಲ್ಲ. ಯಾಕಂದರೆ ಅವರು ಅಷ್ಟು ಎಲ್ಲ ಒಳ್ಳೆ ಕಾರ್ಯಕ್ರಮಗಳನ್ನು ಕೂಡ ಮಾಡಿದ್ದಾರೆ. ಅದರಲ್ಲಿ ಈ ಒಂದು ಕಾರ್ಯಕ್ರಮ ಕೂಡ ಒಳ್ಳೆ ರೀತಿಯಾಗಿ ಮಾಡಿದ್ದಾರೆ ಅಂತ ಹೇಳಿಕ್ಕೆ ತುಂಬ ಸಂತೋಷ ಆಗ್ತದೆ. ಅಂದರೆ ಯಾರಿಗೂ ಕೂಡ ಭೇದ ಭಾವ ಇಲ್ಲ ಇಲ್ಲಿ. ಎಲ್ಲರೂ ಒಂದೇ ರೀತಿ, ಅಂದರೆ ಈ ಸರದಿ ಸಾಲಲ್ಲಿ ಇದರಲ್ಲಿ ಬರುವುದನ್ನು ತಪ್ಪಿಸಕ್ಕೋಸ್ಕರ ರಾತ್ರಿ ಹಗಲು ಎಲ್ಲ ಕ್ಯೂ ಅಲ್ಲಿ ನಿಂತ್ಕೋತಾರೆ. ಅದಕ್ಕೆ ಈ ಒಂದು ವ್ಯವಸ್ಥೆಯನ್ನು ಮಾಡಿ ತುಂಬ ವ್ಯವಸ್ಥಿತವಾಗಿ ಕಲ್ಪಿಸಿಕೊಟ್ಟಿದ್ದಾರೆ. ಇವತ್ತಿನ ದಿನದಲ್ಲಿ ಒಂದು ಉದ್ಘಾಟನೆ ಮಾಡಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದ್ದಾರೆ. ಜನರಿಗೆಲ್ಲ ಇದರಿಂದ ತುಂಬ ಒಳ್ಳೆಯದಾಗುತ್ತೆ ಅಂತೇಳಿ ನನ್ನ ಅಭಿಪ್ರಾಯ. ಸರ್, ತುಂಬ ಖುಷಿ ಅನಿಸ್ತಾ ಇದೆ. ಇದೊಂಥರ ಧರ್ಮಸ್ಥಳ ಅಂದರೆ ಇದು ಭೂಲೋಕದ ಸ್ವರ್ಗನೇ ಹೌದು. ಇಲ್ಲಿ ನಾವಿದ್ದೀವಿ ಅನ್ನೋದಕ್ಕೆ ಇನ್ನೂ ಖುಷಿ ಆಗ್ತಾ ಇದೆ. ಇದನ್ನೆಲ್ಲ ನೋಡಿದ ತಿರುಪತಿಯಲ್ಲಿ ಮಾತ್ರ ಇದ್ದಿದ್ದಂತೆ ಈ ಥರ ವ್ಯವಸ್ಥೆ. ಇವತ್ತು ಇಲ್ಲಿ ನಮ್ಮ ಧರ್ಮಸ್ಥಳದ ಆಗಿರೋದು ನಮಗೊಂಥರ ಹೆಮ್ಮೆಯ ವಿಷಯ ಅನಿಸ್ತಾ ಉಂಟು. ಎಲ್ಲರೂ ನಮ್ಮ ಹತ್ರ ಕೇಳ್ತಿದ್ದಾರೆ ಧರ್ಮಸ್ಥಳದಲ್ಲಿ ತುಂಬ ಈ ಥರ ಆಗ್ತಿದೆಯಲ್ಲ ಅಂತ. ಒಂಥರ ತುಂಬ ಖುಷಿ ಆಗ್ತಿದೆ ಸರ್ ನಮಗೆ. ಅದೇ ಇನ್ನು ಭಕ್ತರಿಗೆ ಒಳ್ಳೆಯ ರೀತಿ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿದ್ದಾರೆ. ಪಾಪ ನಾವೆಲ್ಲ ಅಲ್ಲಿ ತುಂಬ ಕ್ಯೂ ನಿಲ್ತಾ ಇದ್ರು. ಕೆಲವರು ನಮ್ಮ ಹತ್ರ ಹೇಳ್ತಾ ಇದ್ರು ನಮ್ಮನ್ನು ಸ್ವಲ್ಪ ಬಿಡಿ ಒಳಗೆ ಅಂತ. ತುಂಬ ಬೇಜಾರಾಗ್ತಿತ್ತು. 1:30 ಬೆಳಿಗ್ಗೆ ನಿಂತರೆ ಸಂಜೆ ತನಕ ನಿಂತದ್ದಿದೆ. ನಮ್ದು ಫ್ಯಾಮಿಲಿಯವರೇ ನಿಂತದ್ದಿದೆ. ಈಗ ಆ ವ್ಯವಸ್ಥೆ ಇಲ್ಲ. ಇನ್ನು ಒಳ್ಳೆ ರೀತಿಯಲ್ಲಿ ಹೋಗ್ಬೋದು, ದೇವರ ದರ್ಶನ ಒಳ್ಳೆ ರೀತಿಯಲ್ಲಿ ಮಾಡ್ಬೋದು. ತುಂಬ ಖುಷಿ ಆಗ್ತಿದೆ ಸರ್. ಭಕ್ತರಿಗೆ ನಿಜಕ್ಕೂ ಇದೊಂದು ಒಳ್ಳೆ ವ್ಯವಸ್ಥೆ ಸರ್. ತುಂಬ ಖುಷಿ ಅನಿಸ್ತಾ ಇದೆ. ಇದೊಂಥರ ಧರ್ಮಸ್ಥಳ ಅಂದರೆ ಇದು ಕೋಟ್ಯಾಂತರ ಭಕ್ತರ ಆರಾಧ್ಯ ಕೇಂದ್ರವಾಗಿರುವಂತಹ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಇವತ್ತು ಒಂದು ಯಶಸ್ವಿ ಮತ್ತು ಒಂದು ಐತಿಹಾಸಿಕ ಯೋಜನೆ ಲೋಕಾರ್ಪಣೆಯಾಗಿದೆ. ಅದೇ ಕ್ಯೂ ಕಾಂಪ್ಲೆಕ್ಸ್. ನೂತನವಾದ ಕ್ಯೂ ಕಾಂಪ್ಲೆಕ್ಸ್ ಅನ್ನ ಇವತ್ತು ದೇಶದ ಉಪರಾಷ್ಟ್ರಪತಿಗಳು ಬಂದು ಇಲ್ಲಿ ಉದ್ಘಾಟನೆ ಮಾಡಿದ್ದಾರೆ. ಈಗಾಗಲೇ ಭಕ್ತರ ದಂಡು ಕ್ಯೂ ಕಾಂಪ್ಲೆಕ್ಸ್ ನತ್ತ ಹರಿದು ಬರ್ತಾ ಇದೆ. ಇಷ್ಟು ವರ್ಷಗಳ ಕಾಲ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನವನ್ನು ಪಡಿಬೇಕು ಅಂದ್ರೆ ಅದೆಷ್ಟು ಗಂಟೆಗಳ ಕಾಲ ಕ್ಯೂನಲ್ಲಿ ನಿಲ್ಬೇಕಾಗಿತ್ತು. ಭಕ್ತರು ಕೂಡ ಸಾಕಷ್ಟು ಸಂಕಷ್ಟವನ್ನು ಪಡ್ತಾ ಇದ್ರು ಲೈನ್ನಲ್ಲಿ ನಿಲ್ಬೇಕು ಅನ್ನುವಂಥ ಕಾರಣದಿಂದಾಗಿ. ಆದರೆ ಇದನ್ನ ಸರಿದೂಗಿಸುವಂತಹ ನಿಟ್ಟಿನಲ್ಲಿ, ಭಕ್ತರ ಕಷ್ಟವನ್ನು ದೂರ ಮಾಡುವಂತಹ ನಿಟ್ಟಿನಲ್ಲಿ ಆ ಕ್ಷೇತ್ರದ ಆಡಳಿತ ಸಮಿತಿ ಒಂದು ಐತಿಹಾಸಿಕ ಯೋಜನೆ, ಅದೇ ಕ್ಯೂ ಕಾಂಪ್ಲೆಕ್ಸ್. ಅಂದ್ರೆ ತಿರುಪತಿ ಕ್ಷೇತ್ರದಲ್ಲಿ ಇಂತಹ ಒಂದು ವ್ಯವಸ್ಥೆಯನ್ನು ನಾವು ಗಮನಿಸಿಕೊಂಡು ಹೋಗಬಹುದು. ಭಕ್ತರಿಗೆ ವಿಶ್ರಾಂತಿಯನ್ನು ಪಡೆದು ಆರಾಮದಾಯಕವಾದ ದರ್ಶನವನ್ನು ಪಡೆಯುವಂತಹ ಒಂದು ಅವಕಾಶ ತಿರುಪತಿ ಕ್ಷೇತ್ರದಲ್ಲಿ ಆಗಿರ್ಬೋದು. ಮತ್ತು ಅತಿ ವೇಗವಾಗಿ, ಎಲ್ಲೂ ಕೂಡ ನಿಲ್ಲದೆ ವೇಗವಾಗಿ ಆರಾಮದಾಯಕವಾಗಿ ದೇವರ ದರ್ಶನವನ್ನು ಪಡೆಯುವಂತಹ ಒಂದು ಅವಕಾಶವನ್ನು ಇಲ್ಲಿ ಕಲ್ಪಿಸಲಾಗಿರುವಂಥದ್ದು. ಸಾಕಷ್ಟು ಭಕ್ತರು ಕೂಡ ನಮ್ಮೊಂದಿಗಿದ್ದಾರೆ. ಈ ಹೊಸದಾಗಿ ಲೋಕಾರ್ಪಣೆಗೊಂಡಿರುವಂತಹ ಯೋಜನೆಯ ಬಗ್ಗೆ ಅವರು ಏನು ಹೇಳ್ತಾರೆ ಮಾತನಾಡಿಸ್ಕೊಂಡು ಹೋಗ್ತೇನೆ. ಅಮ್ಮ, ಇಷ್ಟು ವರ್ಷಗಳ ಕಾಲ ಲೈನಲ್ಲಿ ನಿಂತು ಒಂದು ಒಳ್ಳೆ ಯೋಜನೆಯನ್ನ ಜಾರಿ ಮಾಡಿದರೆ ಏನು ಹೇಳ್ತೀರಿ? ತುಂಬ ಖುಷಿ ಆಗ್ತದೆ. ನಮ್ಮ ಕಣ್ಣ ಮುಂದೆ ಇಂಥ ಒಂದು ಕಾರ್ಯಕ್ರಮ ನಡೆಯುವುದು ನಮಗೆ ಕೂಡ ತುಂಬ ಅದ್ಭುತವಾದ ನಮ್ಮೊಂದು ಕನಸು ಈಡೇರಿಸಿದಂತೆ ಆಗ್ತದೆ. ಇದರಿಂದ ಪೂಜ್ಯ ಕಾವಂದರಿಗೆ ನಾವು ಎಷ್ಟು ಕೃತಜ್ಞತೆ ಹೇಳಿದರೂ ಸಾಧ್ಯವಾಗದು. ಇನ್ನು ಮುಂದೆ ಎಲ್ಲರಿಗೆ, ವಯಸ್ಸಾದವರಿಗೆ, ದೊಡ್ಡವರಿಗೂ, ಸಣ್ಣ ಮಕ್ಕಳಿಗೂ, ಮಕ್ಕಳನ್ನು ಇಟ್ಕೊಂಡು ತಾಯಂದಿರಿಗೆ ಎಲ್ಲರಿಗೂ ಇದು ಸಂತಸ ತಂದು ಇರ್ತದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಈಗ ಇಡೀ ದೇಶದಲ್ಲಿ ತಿರುಪತಿಯಲ್ಲಿದೆ, ಮತ್ತೊಂದು 2 ಕ್ಷೇತ್ರದಲ್ಲಿದೆ. ಬಿಟ್ಟರೆ ಪ್ರಥಮವಾಗಿ ಧರ್ಮಸ್ಥಳ, ಅದು ಕರ್ನಾಟಕದಲ್ಲಿ ಪ್ರಥಮ ಬಾರಿ. ಎಷ್ಟು ಖುಷಿ ಆಗುತ್ತೆ? ಅದು ನಮ್ದು ಪುಣ್ಯ ಅಂತ ಹೇಳ್ಬೇಕಷ್ಟೇ ಸರ್. ನಾವು ಇರುವಾಗ ಇಂಥದ್ದೊಂದು ಆದದ್ದು ನಮ್ದು ಪುಣ್ಯ ಅಂತ ಹೇಳ್ಬೇಕಷ್ಟೇ, ಅಷ್ಟೇ ಸರ್. ಇದರಲ್ಲಿ ಹೋಗಿ ದೇವರ ದರ್ಶನವನ್ನು ಪಡೀತೀರಾ ಹೇಗೆ? ಹೌದು ಸರ್, ಖಂಡಿತವಾಗ್ಲೂ ನಮ್ಮದು ಭಾಗ್ಯ ಇರುವಾಗ ನಾವು ಅದನ್ನು ಮಾಡಲೇಬೇಕಾಗ್ತದೆ. ನಾವು ಅಷ್ಟೇ ಅಲ್ಲ, ನಮ್ಮ ಹಿರಿಯರು, ನಮ್ಮ ಮನೆಯವರನ್ನು ಎಲ್ಲರನ್ನು ಕರ್ಕೊಂಡು ಬಂದು ದೇವರ ದರ್ಶನವನ್ನು ಮಾಡ್ತೇವೆ ಸರ್. ಅಮ್ಮ ಏನು ಹೇಳ್ತೀರಾ? ನಾವು ಸಹ ಹಾಗೇನೆ ಸರ್. ನಾವು ನಮ್ಮ ಹಿರಿಯರನ್ನು ಎಲ್ಲರನ್ನು ಬಂದು ಕರ್ಕೊಂಡು ದರ್ಶನ ಮಾಡ್ತೇವೆ. ಇದೊಂದು ಖುಷಿಯಾಗಿದೆ ನಮಗೆ. ಇದನ್ನು ಇಲ್ಲಿ ತಿರುಪತಿಯಲ್ಲಿ ಒಂದು ಇತ್ತು, ಮತ್ತೆ ಇಲ್ಲಿ ನಮ್ಮ ಧರ್ಮಸ್ಥಳದಲ್ಲೇ ಆಯಿತು ಅಂತೇಳಿ ತುಂಬ ಖುಷಿಯಾಗಿದೆ ನಮಗೆ. ನಮ್ಮ ಕಣ್ಣೆದುರಿಗೆ ಹತ್ತಿರದಿಂದಲೇ ನೋಡುವ ಭಾಗ್ಯ ನಮಗೆ ಬಂದಿದೆ.
ಅಷ್ಟೇ. ದರ್ಶನಕ್ಕೆ ಮಾತ್ರ ವ್ಯವಸ್ಥೆ ಅಲ್ಲ, ಒಂದು ಅದರ ಅಂದಚಂದವನ್ನ ನೋಡೋದಕ್ಕೂ ಕೂಡ ಬಹಳ ಖುಷಿ ಆಗುತ್ತೆ. ದೇವಸ್ಥಾನದ ಇತಿಹಾಸ ಎಲ್ಲ ಇಲ್ಲೇ ಇದೆ. ಏನ್ ಹೇಳ್ತೀರಿ ಇದನ್ನ ನೋಡಿದಾಗ? ಏನು ನಮಗೆ ತುಂಬ ಖುಷಿಯಾಗಿದೆ. ನಾವೊಂದು ನಮ್ಮ ನೋಡುವ ಭಾಗ್ಯ ನಮ್ಮ ಕಣ್ಣು ಎದುರಿಗೆ ನಮಗೆ. ಇಲ್ಲದ್ರೆ ನಾವು ತಿರುಪತಿಯಲ್ಲಿ ಹೋದ್ರೆ ತಿರುಪತಿಯಲ್ಲಿ ನೋಡ್ಬೋದು. ಈಗ ನಮ್ಮ ಊರಲ್ಲೇ ಇರುವುದರಿಂದ ತುಂಬ ಖುಷಿ ಆಗ್ತದೆ ನಮಗೆ. ಎಲ್ಲ ಇದನ್ನು ಪ್ಲೇಸನ್ನೆಲ್ಲ ನೋಡಲಿಕ್ಕೆ ನಮಗೆ ಹತ್ತಿರ ಇರುವುದರಿಂದ ನಮಗೆ ವರ್ಷಕ್ಕೊಂದು 2-3 ಸಲ ಆದರೂ ಬಂದು ನೋಡ್ಬೋದು ಅಂತ ನಮ್ಮದೊಂದು ಖುಷಿಯಾಗಿದೆ ನಮಗೆ. ಎಸ್, ಇದಿಷ್ಟು ಭಕ್ತರ ಒಂದು ಉತ್ಸಾಹದ ಮಾತು, ಅದೆಷ್ಟೋ ವರ್ಷದ ಒಂದು ಕನಸು, ಆ ಸಾಕಷ್ಟು ಭಕ್ತರ ಒಂದು ಬೇಡಿಕೆ ಕೂಡ ಇತ್ತು. ಆ ದೇವರ ದರ್ಶನವನ್ನ ಪಡೆಯೋದಕ್ಕೆ ನಮಗೆ ಆರಾಮದಾಯಕವಾದಂತಹ ವ್ಯವಸ್ಥೆ ಬೇಕು ಅನ್ನುವಂತಹ ರೀತಿಯಲ್ಲಿ ಅದಕ್ಕೆ ಕ್ಷೇತ್ರದ ಆಡಳಿತ ಸಮಿತಿ ಕೂಡ ಸ್ಪಂದಿಸಿ ಒಂದು ಅತ್ಯುನ್ನತವಾಗಿರುವಂತಹ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿರುವಂಥದ್ದು. ಕರ್ನಾಟಕ ರಾಜ್ಯದಲ್ಲಿ ಇದು ಮೊದಲ ಒಂದು ಪ್ರಯತ್ನ. ಇಡೀ ದೇಶಕ್ಕೂ ಕೂಡ ಇದು ಮಾದರಿ ಅನ್ನುವಂತಹ ವಿಚಾರವನ್ನ ಉಪರಾಷ್ಟ್ರಪತಿಗಳೇ ಈಗಾಗಲೇ ಅವರ ಒಂದು ಭಾಷಣದಲ್ಲೂ ಕೂಡ ಹೇಳಿರುವಂಥದ್ದು. ಭಕ್ತರದನ್ನು ಹರಿದು ಬರ್ತಾ ಇದೆ ಕ್ಷೇತ್ರಕ್ಕೆ. ಇದರಿಂದಾಗಿ ಇನ್ನಷ್ಟು ಭಕ್ತರೊಂದು ಆಗಮನ ಆಗುವಂತಹ ಒಂದು ಸಾಧ್ಯತೆಗಳು ಕೂಡ ಇದೆ. ಕ್ಯಾಮರಾ ಪರ್ಸನ್ ಕೃಪೇಶ್ ಪೂಜಾರ್ ಜೊತೆ ಆದಿತ್ಯ TV5 ಮಂಗಳೂರು.